ಬಿಸಿ ಮುದ್ದೆಗೆ ಈ ಸಾಂಬಾರನ್ನ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆಯೇ ಇದು ಬಂದು ಬದನೆಕಾಯಿ ಗ್ರೇವಿ, ರೊಟ್ಟಿ, ಚಪಾತಿ, ಪೂರಿ ಪ್ರತಿಯೊಂದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ. ಹಾಗೆಯೇ ನಮ್ಮ ಮನೇಲಿರ್ತಕ್ಕಂಥ ಇಂಡೋರ್ ಪ್ಲ್ಯಾಂಟಿಗೆ ಅಂದರೆ ವೈಟ್ ಬಕ್ಸ್ ಅಂತ ಹೇಳಿ ಬಿಳಿ ಹುಳಗಳು ಬರುತ್ತಲ್ಲ, ಆ ಥರ ಒಂದು ಹುಳಗಳು ತುಂಬಾ ಬಂದಿದೆ ಈ ಒಂದು ಇಂಡೋರ್ ಪ್ಲ್ಯಾಂಟಿಗೆ. ಇದಕ್ಕೆ ನಾನು ಏನೆಲ್ಲ ಹೋಮ್ ರೆಮಿಡೀಸ್ನ ಮಾಡ್ತೀನಿ ಅನ್ನೋದನ್ನು ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಕೂಡ ಮಾಡಿ. ರೆಸಿಪಿಗಳು ಹೇಗಿತ್ತು ಮತ್ತು ಏನಾದ್ರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಅದ್ರ ಬಗ್ಗೆನೂ ಕೂಡ ನೀವು ಕಮೆಂಟ್ನ ಮಾಡ್ಬೋದು. ನಾನಿಲ್ಲಿ ಮೊದಲಿಗೆ ಗುರುವಾರ ಸಂಜೆ ವಿಡಿಯೋ, ಹಾಗೆಯೇ ಶುಕ್ರವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್, ಇದಿಷ್ಟು ವಿಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಗುರುವಾರ ಸಂಜೆ ಮೊಸರು ಸಾಂಬಾರು ಅಂದರೆ ಹಸಿ ಮೂಲಂಗಿ ಮೊಸರು ಸಾಂಬಾರು ಅಂತಲೇ ಹೇಳ್ಬೋದು. ಜಜ್ಜಿರೋದಲ್ಲ, ತುರಿದು ಮಾಡಿರ್ತಕ್ಕಂಥ ಮೂಲಂಗಿ ಸಾಂಬಾರು. ಬನ್ನಿ ಹೇಗೆ ಮಾಡೋದು, ಏನೆಲ್ಲ ಸಾಮಗ್ರಿಗಳನ್ನ ಉಪಯೋಗಿಸ್ತೀನಿ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ದಪ್ಪ ಸೈಜ್ ಒಂದು ಮೂಲಂಗಿನ ನಾನು ತೊಳೆದು ಎಡ್ಜಸ್ನ ತೆಗೆದು ತುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ನಾನಂದರೆ 3 ಜನಕ್ಕಾಗಷ್ಟು, ಹಾಗಾಗಿ ಒಂದು ದಪ್ಪ ಸೈಜ್ ಮೂಲಂಗಿನ ತುರಿದಿದ್ದೀನಿ. ನಿಮಗೆ ಬೇಕಂದರೆ 2-3 ಮೂಲಂಗಿನೂ ಕೂಡ ಉಪಯೋಗಿಸ್ಕೊಳ್ಬೋದು. ನೋಡಿ, ಇಷ್ಟು ಮೂಲಂಗಿ ತುರಿದಿರ್ತಕ್ಕಂಥದ್ದು ನನಗೆ ಸಿಕ್ಕಿದೆ ನೋಡಿ. ಈಗ ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ಇದಕ್ಕೆ ಒಂದು ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಂಡ್ವಿ ಅಂತ ಅಂದರೆ ಇನ್ನೇನು ನಾವು ಬೇಯಿಸಬೇಕು ಅಂತ ಏನಿಲ್ಲ. ಹಸಿಯಾಗೆ ಮೂಲಂಗಿನ ಹಾಕಿ ಮಾಡ್ತಕ್ಕಂಥ ಒಂದು ಸಾಂಬಾರು. ಮಕ್ಕಳು ದೊಡ್ಡವರು ಯಾರಿಗೇ ಆದರೂ ಹಸಿ ಮೂಲಂಗಿ ತಿನ್ನೋದು ಅಂದರೆ ಅಷ್ಟಿಷ್ಟ ಆಗೋಲ್ಲ. ಈ ಥರ ಮಾಡ್ಕೊಡಿ, ಖಂಡಿತ ಸ್ವಲ್ಪ ಕೂಡ ಉಳಿಸ್ದೆ ಖಾಲಿ ಮಾಡ್ತಾರೆ. ಮೊದಲಿಗೆ ಒಂದು ಕಡಾಯಿಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 7 ಬೆಳ್ಳುಳ್ಳಿಯಷ್ಟು, 2 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಕಾಳುಮೆಣಸು, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಹಸಿಮೆಣಸಿನ್ಕಾಯಿನ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಯಾಕೆಂದರೆ ಮೂಲಂಗಿನಲ್ಲೂ ಕೂಡ ಸ್ವಲ್ಪ ಖಾರ ಇರುತ್ತೆ, ಹಾಗೆಯೇ ಕಾಳುಮೆಣಸು ಖಾರ ಕೊಡುತ್ತೆ, ಹಸಿಮೆಣಸಿನ್ಕಾಯಿಯು ಕೂಡ ಖಾರ ಇರುತ್ತೆ, ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆಯೇ 1 ಕಡ್ಡಿಯಷ್ಟು ಕರಿಬೇವೆಲೆಗಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ. ಆದಷ್ಟು ಕಡಿಮೆ ಉರಿನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಅದು ಫ್ರೈ ಮಾಡುವಾಗಲೇ ಒಂದು ಒಳ್ಳೆ ಸುವಾಸನೆ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಕೈ ಆಡ್ಕೊಳ್ಬೇಕಾಗುತ್ತೆ. ಹುಷಾರು ತಪ್ಪಿ ಬಾಯಿ ಕೆಟ್ಟಿದೆ ಅಂತ ಅನ್ನುವಾಗ ಈ ಥರ ರೆಸಿಪಿಗಳು ಬಾಯಿಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ. ಯಾವುದೇ ಮೊಸರು ಮೂಲಂಗಿ ಅಂತ ಎಲ್ಲ ಬೂದ್ಗುಂಬಳಕಾಯಿ ಈ ಥರ ಕೆಲವೊಂದೆಲ್ಲ ಮೊಸರು ಸಾಂಬಾರು ಮಾಡ್ತೀವಿ ನೋಡಿ, ಅದೆಲ್ಲ ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಮಿಸ್ ಮಾಡದೆ ಟ್ರೈ ಮಾಡಿ. ಈಗ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1-1.5 ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆಯೇ 3-4 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೋಡಿ. ರುಬ್ಬಿರ್ತಕ್ಕಂಥ ಮಿಶ್ರಣನ ಎತ್ತಿಟ್ಕೊಳ್ಳೋಣ. ಅದೇ ಕಡಾಯಿಗೆ ಮತ್ತೆ 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ, ಜೀರಿಗೆ, ಹಾಗೆಯೇ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಕೈ ಆಡ್ಕೊಳ್ಬೇಕಾಗತ್ತೆ. ಇದು ಒಗ್ಗರಣೆ ಒಂದು ಬಿಟ್ಟರೆ ಬೇರೆ ಏನು ಕುದಿಸ್ಕೊಳ್ಬೇಕು ಆ ಥರ ಎಲ್ಲ ಏನಿಲ್ಲ. ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಕೊಂಡಿರ್ತಕ್ಕಂಥದ್ದು, ಹಾಗೆಯೇ ಮೂಲಂಗಿ ತುರಿದಿರ್ತದ್ದು ಎಲ್ಲನೂ ಹಾಕ್ಕೊಂಡ್ವಿ ಅಂತಂದರೆ ನಮಗೆ ರೆಡಿ ಆಗೋಗುತ್ತೆ ಸಾಂಬಾರು. ಇದಕ್ಕೆ ನಾನಿವಾಗ 1-2 ಕಡ್ಡಿ ಕರಿಬೇವೆಲೆಗಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲರಿಗೋಸ್ಕರ. ನಿಮಗೆ ಅರಶಿನದ ಪುಡಿ ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು. ಅಂದರೆ ವೈಟ್ ಕಲರ್ ಬರುತ್ತೆ ಸಾಂಬಾರು ಅಷ್ಟೇ. ಅರಶಿನ ಪುಡಿ ಹಾಕಿದ್ರೆ ಲೈಟ್ ಯೆಲ್ಲೋಯಿಶ್ ಬರುತ್ತೆ ಅಷ್ಟೇ. ಈಗ ಇದಕ್ಕೆ ರುಬ್ಬಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ತಣ್ಣಗಾದ ನಂತರ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ತುರಿದಿರ್ತಕ್ಕಂಥ ಮೂಲಂಗಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅದರ ಅಳತೆಗೆ ತಕ್ಕಂತೆ ಮೊಸರು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಮೊದಲಿಗೆ ಇದೆಲ್ಲವನ್ನು ಮಿಕ್ಸ್ ಮಾಡಿ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆಯೇ ಕಮೆಂಟ್ ಕೂಡ ಮಾಡಿ, ಮಾಡಿದ್ಮೇಲೆ ಹೇಗೆ ಬಂತು ಅಂತ ಅಂದ್ಬಿಟ್ಟು. ಮುದ್ದೆ, ಅನ್ನ ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಆ್ಯಕ್ಚುಲಿ ಈ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿ ನೋಡಿದೆ, ನನ್ನ ಮಗ ಹೇಳ್ದ ಅಂತೇಳಿ. ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಇದು. ಅಂದರೆ ಗ್ರೇವಿ ಥರನೇ ಥಿಕ್ನೆಸ್ ಇರುತ್ತಲ್ಲ, ಆ ಒಂದು ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದ್ವಿ ಅಂತ ಅಂದರೆ ನಮಗೆ
ತುರಿದಿರ್ತಕ್ಕಂಥ ಹಸಿ ಮೂಲಂಗಿ ಸಾಂಬಾರು ರೆಡಿಯಾಗುತ್ತೆ. ನೋಡಿ ಎಷ್ಟು ಈಸಿ ಎಲ್ಲ ಮಾಡೋದು, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ ರುಚಿ, ಹಾಗೆಯೇ ಚೆನ್ನಾಗೂ ಇರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಏನಾದರೂ ಪಲ್ಯ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಪ್ಪಳದ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಇದನ್ನು. ಯಾಕೆಂದರೆ ನಮ್ಮ ಮನೆಯಲ್ಲಿ ಪದೇ ಪದೇ ಮಾಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ರುಚಿ ಇದು. ಇನ್ನು ಮರುದಿನದ ವೀಡಿಯೋನ ನಾನಿಲ್ಲಿ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು. ಇದು ಬಂದು ಇಂಡೋರ್ ಪ್ಲ್ಯಾಂಟ್ ನೋಡಿ, ಈ ಥರ ವೈಟ್ ಹುಳಗಳು ತುಂಬಾ ಬಂದಿದೆ. ನಾನು ಒಂದು ಸ್ವಲ್ಪ ದಿನ ಅಂದರೆ ಗಿಡಗಳನ್ನ ಕೇರ್ ಮಾಡಲಿಲ್ಲ, ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ. ಸೊ ಹಾಗಾಗಿ ನೋಡಿ ಎಷ್ಟೊಂದು ಬಂದಿದೆ ಅಂತ ಹೇಳಿ ವೈಟ್ ಬಗ್ಸ್. ಇದಕ್ಕೆ ನಾನು ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡ್ಕೊತೀನಿ. ನಾನು ನೋಡಿದ್ನಲ್ಲ ತಕ್ಷಣ ವೀಡಿಯೋನ ಶೇರ್ ಮಾಡಿದೆ. ನೀವೆಲ್ಲ ಈ ಒಂದು ವೈಟ್ ಹುಳುಗೆ ಏನು ಮಾಡ್ತೀರಾ ಮನೆಯಲ್ಲೇ ಮಾಡೋದಾದರೆ ಅಂತಕ್ಕಂಥದ್ದನ್ನು ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಇದಕ್ಕೆ ಆ್ಯಕ್ಚುಲಿ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ತೀನಿ. ಅಂದರೆ ನೀಮ್ ಆಯಿಲ್ ಇಲ್ಲ ಅಂದ್ರೂ ಇದು ಬರುತ್ತಲ್ಲ ಎಲೆಗಳು, ನೀಮ್ ಎಲೆಗಳು, ಅದು ಹಾಗೆಯೇ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಗ್ರೈಂಡ್ ಮಾಡಿ ಸೋಸಿ ಸ್ಪ್ರೇ ಮಾಡಿದ್ವಿ ಅಂತ ಅಂದರೆ ಖಂಡಿತ ಹೋಗುತ್ತೆ ಹುಳುಗಳು. ಪ್ರತಿಯೊಂದು ಗಿಡಕ್ಕೂ ಮಾಡ್ತೀವಿ ನಾವು, ಬರಲಿಲ್ಲ ಅಂದರೆ ಏನು ಮಾಡೋಕ್ಕೆ ಹೋಗಲ್ಲ. ಈ ಸಲ ಸ್ವಲ್ಪ ಜಾಸ್ತಿನೇ ಬಂದಿದೆ ಈ ಗಿಡಕ್ಕೆ, ಸೊ ಹಾಗಾಗಿ ಮಾಡಬೇಕು. ಅದೆಲ್ಲ ಆದಮೇಲೆ ನಾನಿಲ್ಲಿ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆ. ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಜೊತೆಗೆ ನಾನಿಲ್ಲಿ ಒಂದು ಬದನೆಕಾಯಿ ಗ್ರೇವಿನ ಮಾಡ್ತಿದ್ದೀನಿ. ಒಂದು ಕಡಾಯಿಗೆ ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಒಂದು ಈರುಳ್ಳಿ ದಪ್ಪ ಸೈಜ್ದು ಬೆಳ್ಳುಳ್ಳಿ, ಹಾಗೆಯೇ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊಳ್ಬೇಕಾಗತ್ತೆ. ಆದಷ್ಟು ಕಡಿಮೆ ಉರಿನಲ್ಲಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಮೆತ್ತಗಾಗಬೇಕು, ಈರುಳ್ಳಿನೂ ಕೂಡ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ನಾನು ಒಂದು 8ರಿಂದ 10 ಎಲೆ ಕರಿಬೇವು ಎಲೆಗಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ. ಈ ಗ್ರೇವಿನೂ ಅಷ್ಟೇ ತುಂಬ ರುಚಿಯಾಗಿ ಬರುತ್ತೆ. ಅಂದರೆ ನಾರ್ಮಲಾಗಿ ಗುಂಡು ಬದನೆಕಾಯಿ ಅಂತ ಅಂದರೆ ಎಲ್ಲರೂ ಎಣ್ಗಾಯಿ ಆ ಥರದ್ದೇ ಯೋಚನೆ ಮಾಡ್ತಿರಲ್ಲ, ಹಾಗಾಗಿ ಇದಕ್ಕೆ ಒಂದು 2 ಇಂಚು ಚಕ್ಕೆ, ಒಂದು 2 ಲವಂಗನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಕಲರಿಗೋಸ್ಕರ ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೇನು ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು 10-20 ಸೆಕೆಂಡ್ ಕೈ ಆಡ್ಕೊಂಡ್ವಿ ಅಂದರೆ ಆಯಿತು. ಮತ್ತು ಅದು ಗ್ರೇವಿ ಜೊತೆ ಕುದಿ ಬರುತ್ತಲ್ಲ, ಆವಾಗ ಹಸಿ ವಾಸನೆ ಹೋಗುತ್ತೆ. ಸೊ ಹಾಗಾಗಿ ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತೇನಿಲ್ಲ. ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಹಸಿ ಕಾಯಿನ ಹಾಕ್ಕೊಂಡಿದ್ದೀನಿ, ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ತೆಗೆದು ರುಬ್ಕೊಳ್ಬೇಕಾಗತ್ತೆ. ಮತ್ತು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಸಾಸಿವೆ, ಜೀರಿಗೆ, ಹಾಗೆಯೇ ಮೆಣಸಿನಕಾಯಿನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಉದ್ದದಕ್ಕೆ ಕಟ್ ಮಾಡಿರ್ತಕ್ಕಂಥ ಬದನೆಕಾಯಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ. ನಿಮಗೆ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕಿ ಹುರ್ಕೊಂಡ್ರಿ ಅಂದರೆ ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನಿಮಗೆ ಎಣ್ಣೆ ಜಾಸ್ತಿ ಬೇಡ ಅನ್ನೋದಾದರೆ ಸ್ವಲ್ಪ ನೀರನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೋದು. ನೀವು ಎಣ್ಣೆನಲ್ಲೇ ಫ್ರೈ ಮಾಡೋದಾದ್ರೂ ಒಂದು 10-20 ಸೆಕೆಂಡ್ ಫ್ರೈ ಮಾಡಿಕೊಂಡ್ರಿ ಅಂದರೆ ಬೇಗ ಮೆತ್ತಗಾಗ್ಬಿಡುತ್ತೆ ಬದನೆಕಾಯಿ. ಹಾಗಾಗಿ ಈಗ ಇದು ಮೆತ್ತಗಾಗಿದೆ ಬದನೆಕಾಯಿ, ಇದಕ್ಕೆ ರುಬ್ಬಿರ್ತಕ್ಕಂಥ ಮಿಶ್ರಣನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಎಣ್ಣೆ ಬದನೆಕಾಯಿಗಿಂತನೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಈ ಹೋಟೆಲಲ್ಲೆಲ್ಲ ಮಾಡ್ತಾರೆ ನೋಡಿ, ಸೇಮ್ ಅದೇ ಟೇಸ್ಟ್ ಬರುತ್ತಿದ್ದು. ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ ಎಣ್ಗಾಯಿಗಿಂತನೂ. ಹಾಗಾಗಿ ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಹುಣಸೆ ಹಣ್ಣಿನ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಸ್ಪೂನಷ್ಟು ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಬೆಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸ್ವೀಟು ಇಷ್ಟ ಇಲ್ಲ ಅನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ನೋಡ್ತಿದ್ದೀರಲ್ಲ, ಎಲ್ಲವನ್ನು ಹಾಕಿ ಒಂದು 10-20 ಸೆಕೆಂಡ್ ನಾವು ಬೇಯಿಸ್ಕೊಂಡ್ವಿ ಅಂತ ಅಂದರೆ ನಮಗೆ ಉಪ್ಪು, ಖಾರ, ಹುಳಿ ಎಲ್ಲವೂ ಹದವಾಗಿ ಮಿಕ್ಸ್ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೂ ಚೆನ್ನಾಗಿರುತ್ತೆ ಕಲಿಸ್ಕೊಂಡು ತಿನ್ನಲಿಕ್ಕೆ. ಒಂದು ಸಲ ಟ್ರೈ ಮಾಡಿ ಈ ಮೆಥಡಲ್ಲಿ. ಎಲ್ಲರೂ ನಿಮ್ಮದೇ ಆದ ಒಂದು ಓನ್ ರೆಸಿಪಿಗಳಿದ್ದೇ ಇರುತ್ತೆ. ಬದನೆಕಾಯಿಗೆ ಯಾವುದೇ ತರಕಾರಿ ಆದ್ರೂ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ಅಂದ್ಬಿಟ್ಟು, ಮನೇಲಿರ್ತಕ್ಕಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಇದನ್ನು ಚಪಾತಿಗೆ ಅಂತ ಅಂದ್ಬಿಟ್ಟು ಮಾಡಿಕೊಂಡಿದ್ದೆ. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಅದು ಚಳಿಗೆ ಈ ಥರ ಎಲ್ಲ ರೆಸಿಪಿಗಳು ಒಂದು ಒಳ್ಳೆ ರುಚಿ ಕೊಡುತ್ತೆ. ನೋಡ್ತಿರ್ಬೋದು ನೀವು. ಇದು ಬಂದು ಗುರುವಾರ ಹಾಗೆ ಶುಕ್ರವಾರ 2 ದಿನದ ವಿಡಿಯೋ ಆಗಿತ್ತು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಖಂಡಿತ ಸಬ್ಸ್ಕ್ರೈಬ್ ಮಾಡಿ.